ಹ್ಯಾಪಿ ನಾಗರ ಪಂಚಮಿ, ಚೌತಿ ಮತ್ತು ಪಂಚಮಿ. ಸೊ ನಮ್ಮ ಮನೇಲಿ ನಾಗರ ಚೌತಿ ತೆನೆ ಕೂಡ ಇದೆ, ಪ್ಲಸ್ ಪಂಚಮಿನೂ. ಹೇಗೆ ಮಾಡಿದ್ವಿ ಏನು ಅಂತ ಇಲ್ಲಿದೆ. ಸೊ ಚೌತಿ ದಿನ ಹೆಂಗಸರೆಲ್ಲ ತಲೆ ಸ್ನಾನ ಮಾಡಿ ಉಪವಾಸವಾಗಿದ್ದು ನಾಗಪ್ಪಂಗೆ ಹಾಲು ಹಾಕಿದ್ವಿ. ಬೆಳ್ಳಿ ನಾಗಪ್ಪ ನಮ್ಮ ಮನೇಲಿ ಹೊತ್ತಿಗೆ ಹೋಗಲ್ಲ, ಬೆಳ್ಳಿ ನಾಗಪ್ಪಂಗೆ ಮನೇಲಿ ಕೂಡಿಸ್ಬಿಟ್ಟು ದೀಪ ಹಚ್ಚಿ, ಆಮೇಲೆ ರಂಗೋಲಿಯಿಂದ ಹೊಸ್ತಿಲ್ ಕಡೆ ಆಮೇಲೆ ಪಕ್ಕದಲ್ಲೆಲ್ಲ ನಾಗಪ್ಪನ ಡ್ರಾಯಿಂಗು ಅಂದರೆ ರಂಗೋಲಿ ಹಾಕಿಬಿಟ್ಟು ಮನೆ ಒಳಗೆ ಬರೋ ಹಾಗೆ ನಾಗಪ್ಪ ಚೌತಿ ದಿನ. ಪಂಚಮಿ ದಿನ ಮನೆಯಿಂದ ಆಚೆ ಹೋಗಂಗೆ ನಾಗಪ್ಪ ಡ್ರಾಯಿಂಗ್ ಮಾಡಬೇಕು. ಸೊ ರಂಗೋಲಿ ಹಾಕಿ ಅದಕ್ಕೂ ಎಲ್ಲ ಗೆಜ್ಜೆ ವಸ್ತ್ರ, ಹೂವು, ಹಾಲು, ಅರಳು, ಆಮೇಲೆ ಅರ್ಶಿನದ ಅಕ್ಕಿ, ಮಂತ್ರಾಕ್ಷತೆ ಅದೆಲ್ಲ ಹಾಕಿ, ಅರ್ಶಿನದ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹಾಲು ಹಾಕಿದ್ದಾನೆ ಇರುತ್ವಿ. ಆಮೇಲೆ ಚೌತಿ ದಿನ ನಮ್ಮ ಅಮ್ಮನ ಮನೆಯಲ್ಲಿ ತವ್ರ ಮನೆಗೆ ಹೋಗಿ ಹೆಣ್ಮಕ್ಳು ಮಡಲ್ ತುಂಬಿಸ್ಕೊಂಡು ಉಡಿ ತುಂಬಿಸ್ಕೊಂಡು ಬರಬೇಕು. ಸೊ ನಾನು, ತಂಗಿ, ಅಕ್ಕ ಎಲ್ಲ ಹೋಗಿ ಉಡಿ ತುಂಬಿಸ್ಕೊಂಡ್ವಿ. ಅಮ್ಮ ರೇಷ್ಮೆ ಸೀರೆ, ಒಂದೇ ಥರ ಸೀರೆ ಎಲ್ರಿಗೂ ಕೊಡಿಸಿದ್ಲು. ಸೊ ಕಡ್ಲಿ, ಅರಳು, ಆಮೇಲೆ ಕೊಬ್ಬರಿ ಬಟ್ಲು, ತಂಬಿಟ್ಟು, ಚಿಗಳಿ, ಏನೇನಿರುತ್ತೆ ನಾಗಪಂಚಮಿದು ವಸ್ತುಗಳು ಅವೆಲ್ಲ ಹಾಕಿ ಉಡಿ ತುಂಬಿದ್ಲು. ಸೊ ಒಳ್ಳೆ ಸೀರೆ ಗಿಫ್ಟ್ ಮಾಡಿದ್ಲು ಅಮ್ಮ. ಆಮೇಲೆ ನೆಕ್ಸ್ಟು ಪಂಚಮಿ ದಿನ ಕೂಡ ನಮ್ಮ ಮನೆಯಲ್ಲಿ ಎಲ್ಲರೂ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ತೆನೆ ಇರಿದ್ವಿ. ಸೊ ಅಂದರೆ ನಾಗಪ್ಪಂಗೆ ನೀರು, ಹಾಲು, ಅರಳು ಎಲ್ಲ ಹಾಕಿ ಪೂಜೆ ಮಾಡಿ ಬೇಡ್ಕೊಂಡ್ವಿ. ಸೊ ದಿಸ್ ಇಸ್ ಹೌ ವಿ ಸೆಲೆಬ್ರೇಟೆಡ್ ಅವರ್ ನಾಗ ಚೌತಿ ಆ್ಯಂಡ್ ನಾಗರ ಪಂಚಮಿ. ಸೊ ಚೆನ್ನಾಗಾಯಿತು ಈ ವರ್ಷ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ರಂಗೋಲಿ ಎಲ್ಲ ಹಾಕಿ ನನ್ನ ಮಗು ಕೈಲೂ ಪೂಜೆ ಮಾಡಿಸಿದೆ. ಆರತಿ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ, ರಂಗೋಲಿ, ಗೆಜ್ಜೆ ವಸ್ತ್ರ ಎಲ್ಲ ಒಂಥರ ಚೆನ್ನಾಗಾಯಿತು. ಸೊ